ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಛೇ, ಎಂತ ದೊಡ್ಡ ಎಡವಟ್ಟಾಗೋಯ್ತು. ಆ ಶೋಭರಾಜ್ಗೆ ಮದುವೆ ವಿಷಯ ಎಲ್ಲ ಗೊತ್ತು, ಅವನು ಅದನ್ನೇ ಹೇಳ್ತೀನಿ ಅಂತ ಹೆದರ್ಸ್ತಿದ್ದಾನೆ ಅನ್ಕೊಂಡು ನಾನೇ ಎಲ್ಲ ಸತ್ಯ ಹೇಳ್ಬಿಟ್ನಲ್ಲ. ಅವ್ನ್ ಸುಮ್ಕಿರಕಿಲ್ಲ. ಬರೀ ನನ್ ಡ್ಯಾನ್ಸ್ ಮಾಡಿದ ವಿಷಯ ಇಟ್ಕೊಂಡು ಇಷ್ಟು ದಿನ ಬ್ಲಾಕ್ ಮೇಲ್ ಮಾಡಿ ನಮ್ 3 ಜನದ ಜೀವನನು ಹಾಳು ಮಾಡ್ದ. ಇನ್ನಿಂತ ದೊಡ್ಡ ಸತ್ಯ ಗೊತ್ತಾದ್ಮೇಲೆ ಕೇಳ್ಬೇಕಾ? ಪದ್ಮಿನಿ, ನೀನಾದ್ರೂ ಹೇಳ್ಬೋದಿತ್ತಲ್ವಾ ಅವ್ನಿಗೆ ವಿಷಯ ಎಲ್ಲ ಗೊತ್ತಿಲ್ಲ ಅಂತ. ನಾನ್ ನಿಮ್ಗೆ ಸನ್ನೆ ಮಾಡ್ತಾನೆ ಇದ್ದೆ, ನೀವ್ ಹೇಳುವಾಗ ತಡಿಯಕ್ಕೂ ಪ್ರಯತ್ನ ಪಟ್ಟೆ. ಹೌದು, ಆದ್ರೆ ನೀವ್ ನಮ್ ಮಾತನ್ನೇ ಕೇಳಿಸ್ಕೊಳ್ದೆ ಎಲ್ಲ ವಿಷಯನೂ ಹೇಳ್ಬಿಟ್ರಿ. ಶಿಟ್, ಈಗೇನ್ ಮಾಡೋದು? ಅವ್ನ್ ಮತ್ತೆ ಮನೆಗ್ ಬಂದು ಎಲ್ರಿಗೂ ಸತ್ಯನ ಹೇಳ್ಬಿಟ್ರೆ? ನಂದನ್ ಅವ್ರೆ, ಅವನ್ನ ತಡಿಯೋದ್ ಬೇಡ. ಒಂದಲ್ಲ ಒಂದಿನ ಎಲ್ಲ ಸತ್ಯ ಗೊತ್ತಾಗದೆ, ಅದು ಅವನಿಂದಾನೇ ಗೊತ್ತಾಗ್ಲಿ. ನಮ್ 3 ಜನ ಈ ಸಂದರ್ಭನ ಎದುರಿಸೋಣ. ಬೇಡ ಅಕ್ಕ, ಯಾವುದೇ ಕಾರಣಕ್ಕೂ ಈ ಸತ್ಯ ಆಚೆ ಬರಬಾರ್ದು. ಅವನನ್ನ ನಾವೇ ತಡಿಬೇಕು, ಇಲ್ಲಾಂದ್ರೆ ನಾನ್ ಸಿಕ್ಕಾಕೋತೀನಿ. ಎಲ್ರ ಜೀವನಾನು ಹಾಳಾಗೋಗುತ್ತೆ. ಈಗ ನಂದನೂರ್ಗೆ ಎಲ್ಲ ಸತ್ಯ ಗೊತ್ತಲ್ವಾ? ಅದ್ಯಾಕ್ ಸುಮ್ನೆ ಮನೆಯವ್ರಿಗೆಲ್ಲ ಗೊತ್ತಾಗ್ಬೇಕು? ಅಂದ್ರೆ ಜೀವನ ಪರ್ಯಂತ ಈ ಸತ್ಯನ ಮುಚ್ಚಿಟ್ಕೊಂಡೆ ಬದುಕ್ಬೇಕಾ ನಾವು ಪೂರ್ವಿ? ಅದ್ರಲ್ಲಿ ಏನಕ್ಕ ತಪ್ಪೈತೆ? ಬಾವಾ, ನೀವಾದ್ರೂ ಹೇಳಿ. ಇಲ್ಲ ಪೂರ್ವಿ, ಪದ್ಮಿನಿ ಹೇಳ್ತಿರೋದೇ ಸರಿ. ಮನೆಯವರಿಂದ ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಟಿ ಅವ್ರಿಗೆ ದ್ರೋಹ ಮಾಡಕ್ ನಂಗೆ ಇಷ್ಟ ಇಲ್ಲ. ಅದರಲ್ಲೂ ಅಜ್ಜಿ ಸುಳ್ಳನ್ನ ಸಹಿಸ್ಕೊಳ್ಳುವಂಥವ್ರು ಅಲ್ವೇ ಅಲ್ಲ. ಅವ್ರಿಗೆ ಈ ಸತ್ಯ ಗೊತ್ತಾಗ್ಲೇಬೇಕು. ಆದ್ರೆ ಅದು ಆ ಶೋಭರಾಜಿಂದ ಗೊತ್ತಾಗ್ಬಾರ್ದು. ಯಾವನೋ 3ನೇ ಒಂದಿಂದ ಈ ವಿಷಯ ಗೊತ್ತಾದ್ರೆ ಅಜ್ಜಿಗೆ, ಮನೆಯವ್ರಿಗೆಲ್ಲ ತುಂಬಾ ದೊಡ್ಡ ಆಘಾತ ಆಗುತ್ತೆ. ವಿಷಯ ಗೊತ್ತಾಗೋದಿದ್ರೆ ನಮ್ಮ 3 ಜನರಿಂದಾನೇ ಗೊತ್ತಾಗ್ಬೇಕು. ಅದನ್ನೆಲ್ಲ ಯೋಚನೆ ಮಾಡೋಣ. ಸದ್ಯಕ್ಕೆ ಆ ಶೋಭರಾಜು ಸತ್ಯ ಹೇಳ್ದಿದ್ದ ಹಾಗೆ ತಡೆಯೋಣ, ಸರಿನಾ? ಈಗ ಚಂದುಲಾಲ್ ಅವ್ರು ಬರ್ತಿದ್ದಾರೆ, ನಾನು ಫ್ರೆಶ್ ಅಪ್ ಆಗ್ತೀನಿ. ನೀವಿಬ್ರು ಕೂಲ್ ಆಗಿರಿ. ಅಮೇಜು, ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ನಮಸ್ತೆ. ಹೇಗಿದ್ದೀರಾ ಮಾಜಿ? ನಾನ್ ಚೆನ್ನಾಗಿದ್ದೀನಿ, ನೀವು? ನೋಡಿ ಹೀಗಿದ್ದೀನಿ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಹಾ, ಹೆಚ್ಚು ಕಮ್ಮಿ 1.5 ವರ್ಷ ಆಯ್ತಲ್ವಾ? ಹೌದು, ನಾನು ಫಾರಿನ್ ಹೋಗಿದ್ನಲ್ಲ, ನಿಮ್ಮ ಮೊಮ್ಮಗನ ಮದುವೆಗೂ ನನ್ಗೆ ಬರಕ್ಕಾಗ್ಲಿಲ್ಲ. ಈಗ ಅದೇ ಮೊಮ್ಮಗನ ಸ್ವೀಟ್ ಬಿಸ್ನೆಸ್ಗೆ ಡಿಸ್ಟ್ರಿಬ್ಯೂಟರ್ ಆಗೋದಕ್ಕೆ ನೀವು ಒಪ್ಕೊಂಡಿದ್ದೀರಾ, ಅದೇ ಖುಷಿ ನನಗೆ. ಅಂದಹಾಗೆ ಇವನು ನನ್ನ 2ನೇ ಮಗ ನರೇಂದ್ರ ಅಂತ. ನಮಸ್ಕಾರ. ನಮಸ್ಕಾರ. ಅವಳು ಜಯಂತಿ, ನನ್ ಸೊಸೆ. ನಮಸ್ಕಾರ. ನೀವು ವೀರೇಂದ್ರನ್ನ ಭೇಟಿ ಮಾಡಿದ್ರಿ, ನಮ್ ನರೇಂದ್ರನ ಯಾವ್ದೋ ಈವೆಂಟ್ ಅಲ್ಲಿ ನೋಡಿದ್ರಿ ಅಲ್ವಾ? ಹೌದು, ನಾನು 2-3 ಸಲ ನಿಮ್ಮ ಮನೆಗೆ ಬಂದಾಗ್ಲೂ ಇವ್ರಿರ್ಲಿಲ್ಲ. ಸರ್, ಏನ್ ತಗೋತೀರಾ? ಕಾಫಿ, ಟೀ? ಎನಿಥಿಂಗ್. ಆಕ್ಚುಲಿ ನನಗೆ ನಿಮ್ಮನೆ ಕಾಫಿ ಅಂದ್ರೆ ತುಂಬಾ ಇಷ್ಟ, ಅದೇ ಆಗ್ಬೋದು. ಸರಿ. ನಾನು ನೀವು ತುಂಬಾ ವರ್ಷಗಳಿಂದ ಬಿಸ್ನೆಸ್ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನಿಮ್ಮಿಂದ ನಾನು ತುಂಬಾ ಕಲ್ತಿದ್ದೀನಿ. ನನ್ನ ಮಗನ್ಗೆ ನಿಮ್ಮ ಬಗ್ಗೆ, ನಿಮ್ಮ ಅಚೀವ್ಮೆಂಟ್ ಬಗ್ಗೆ ಆಗಾಗ ಹೇಳ್ತಾನೆ ಇರ್ತೀನಿ. ನನ್ನ ಮಗ ಈಗ ನಮ್ಮ ಬಿಸ್ನೆಸ್ ನ ನೋಡ್ಕೋತಾ ಇದ್ದಾನೆ. ಈ ಟೈಮಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡೋ ಹಾಗಾಗಿದೆ. ನಿಮ್ಮಿಂದ ನಮ್ಮ ಮಗ ತುಂಬಾ ತಿಳ್ಕೋಬೇಕು. ಅಯ್ಯಯ್ಯೋ, ಅದ್ರಲ್ಲಿ ಏನಿದೆ? ಪ್ರತಿಯೊಬ್ಬರಿಂದಾನು ಕಲ್ತ್ಕೊಳ್ಳುವಂತಹದ್ದು, ತಿಳ್ಕೊಳ್ಳುವಂತಹದ್ದು ಇದ್ದೇ ಇರತ್ತೆ. ನಿಮ್ ಟೈಮ್ ಸೆನ್ಸ್ ಬಗ್ಗೆ ಅಮ್ಮಾಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ.
ನಿಮ್ಮನ್ನ ನೋಡಿ ನಾವೆಲ್ಲ ಕಲ್ತ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅಮ್ಮಾಜಿ, ನನ್ನ ಮಗ ಕೂಡ ಬಂದಿದ್ದಾನೆ. ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡ್ತಿದ್ದಾನೆ. ಓ, ರಿಷಿನಾ? ಹೌದು. ನನಗ್ ಗೊತ್ತೇ ಆಗ್ಲಿಲ್ವಲ್ಲ. ಪೂರ್ವಿ, ಹೋಗಿ ಕರ್ಕೊಂಡ್ ಬಾ. ರೀ ರೀ, ಅಯ್ಯೋ, ಇವ್ರು ಕರೆದ್ರು ಕೇಳಿಸ್ತಾನೆ ಇಲ್ವಲ್ಲ. ಇವ್ರ ಹೆಸರು ಏನೋ ಎನ್ಕತೇನೋ. ರೀ, ನಿಧಾನ ರೀ, ಬಿದ್ದೆ ಹೋಗ್ತಿದ್ರಲ್ಲ. ಅಲ್ಲ, ರೀ ಅಂತ ಕರ್ದಿದ್ದಕ್ಕೆ ಯಾರಾದ್ರೂ ಇಷ್ಟೊಂದು ಗಾಬರಿ ಬೀಳ್ತಾರ? ರೀ, ಬೀಳೋ ತರ ಕರೆದ್ರಲ್ರಿ ನೀವು. ಅಲ್ಲ, ಯಾಕೆ ಹಾಕಿರ್ಸಿದ್ರಿ? ನಾನು ಒಂದ್ಸಲ ಕರ್ದೆ, ನಿಮಗ್ ಕೇಳಿಸ್ಲಿಲ್ಲ, ಅದಕ್ಕೆ ಜೋರಾಗಿ ಕೂಗ್ದೆ. ಏನಿವೆ, ಥ್ಯಾಂಕ್ಸ್. ನಾನು ಬೀಳದೆ ಇದ್ದಾಗೆ ಬಂದು ಕಾಪಾಡಿದ್ದಕ್ಕೆ. ಸರಿ ಸರಿ, ನಿಮ್ ತಂದೆ ಅವ್ರು ಕರೀತಿದ್ದಾರೆ, ಬನ್ನಿ. ಓಕೆ. ನಿಮ್ ಕಾರು ಹೊಸದಾ? ಹೌದು, ನಿಮ್ಗೆ ಗೊತ್ತಾಯ್ತು? ಆ ಕಾರ್ನ ಬಿಟ್ಟು ಬರ್ತಾನೆ ಇಲ್ವಲ್ಲ, ಪದೇ ಪದೇ ಲಾಕ್ ಮಾಡ್ತಾನೆ ಇದ್ದೀರಾ. ಯಾವುದೇ ವಸ್ತು ಆದ್ರೂ ಹೊಸದಾಗಿದ್ದಾಗ್ಲೆ ಅದ್ರ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇರೋದು. ಹೌದು, ಹೊಸ ಕಾರೇ. ಬಟ್ ಈ ಕಾರ್ ಹಳೇದಾದ್ರೂ ಇದ್ರ ಮೇಲೆ ಲವ್ ಆಗೇ ಇರುತ್ತೆ. ನಿಮಗೆ ಗೊತ್ತಾ, ನನ್ನ ಹಳೆ ಕಾರ್ ಮೇಲೂ ನಾ ಇನ್ನೂ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ. ಸರಿ ಸರಿ, ಕಾಫಿ ರೆಡಿ ಆಗೈತೆ, ಮೇಲಕ್ಕೆ ಬನ್ನಿ. ಹಾಗೈತೇನಾ? ರೀ, ಹೌದು, ನೀವು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ನಿಮ್ಮನ್ನ ನೋಡಿದ್ರೆ ಹಳ್ಳಿಯವರು ಅನ್ಸುತ್ತೆ. ನೀವು ಅಮ್ಮಾಜಿ ಮನೇಲಿ? ಯಾಕೆ, ಹಳ್ಳಿಯಿಂದ ಬಂದವರು ಅಮ್ಮಾಜಿ ಮನೇಲಿ ಇರ್ಬಾರ್ದಾ? ಆಗಲ್ಲ ರೀ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ನನ್ನ ಹೆಸರು ಪೂರ್ವಿ. ಪದ್ಮಿನಿ ಗೊತ್ತಾ? ಅವ್ರ ತಂಗಿ. ಓ, ಪೂರ್ವಿ. ನಿಮ್ಮ ಸ್ವೀಟ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾನು ಆಗ್ಲೇ ಇಂಟ್ರೆಸ್ಟ್ ತೋರಿಸಿದ್ದೆ. ಬಟ್ ರಾಮ್ ಗೋಪಾಲ್ ಜೊತೆ ನೀವು ಆಗ್ಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಿ. ಹೌದೌದು, ಬಿಸ್ನೆಸ್ ಸಂಬಂಧ ಎರಡೂ ಒಂದಾಗೆ ನೋಡಿದ್ರು. ಆಮೇಲೆ ಅಗ್ರಿಮೆಂಟನ್ನು ಅವರೇ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರು. ಗೊತ್ತಾಯ್ತು ನನಗೆ. ಎಲ್ಲಿ ನಿಮ್ಮ ಮೊಮ್ಮಗ ನಂದನ್? ಬರ್ತಾನೆ. ಅವನ ಕಾಲ್ಗೆ ಸ್ವಲ್ಪ ಏಟಾಗಿತ್ತು, ಎಷ್ಟು ತಗೋತಾ ಇದ್ದ. ನರೇಂದ್ರ, ನಂದನ್ಗೆ ಹೋಗ್ಕರಿ. ಹಾ ಅಮ್ಮಾಜಿ. ಓ, ರಿಷಿ, ಬಾ. ನಮಸ್ತೆ. ಇರ್ಲಿ ಇಲ್ಲಿ, ಗಾಡ್ ಬ್ಲೆಸ್ ಯು. ಕೂತ್ಕೋ. ಜಯಂತಿ, ರಿಷಿಗೆ ಒಂದು ಕಾಫಿ ತಗೊಂಡ್ ಬಾ. ವಾವ್, ಈ ಅಮ್ಮಾಜಿ ಸ್ವೀಟ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ನಮ್ಮ ಮನೇಲಿ ಯಾವುದೇ ಒಕೇಶನ್ ಬಂದ್ರು ಇದನ್ನೇ ತರಿಸೋದು. ಈಗ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗೋ ಅವಕಾಶ ಸಿಕ್ಕಿದೆ. ಐ ಆಮ್ ಸೋ ಲಕ್ಕಿ. ಪೂರ್ವಿ, ಸ್ವಲ್ಪ ಕೊಟ್ಬಿಡು. ಈ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳೇನ ನಿಮ್ಮನೆ ಸೊಸೆ? ಐ ಮೀನ್ ನಂದನ್ ಹೆಂಡತಿ? ಇಲ್ಲ ಇಲ್ಲ, ಇವಳು ನಂದನ್ ಹೆಂಡತಿ ತಂಗಿ. ಓ, ಯಾಕಪ್ಪ, ಏನಾಯ್ತು? ರಿಷಿ, ಕೇರ್ಫುಲ್. ಅಯ್ಯೋ, ಹುಷಾರಪ್ಪ. ಏನಮ್ಮ ಪೂರ್ವಿ, ನೀನ್ ಕಾಫಿ ಕೊಡೋದಿಕ್ಕೂ ಬರೋದಿಲ್ವಲ್ಲ? ನೋಡಿ, ಎಲ್ಲ ಚೆಲ್ಬಿಟ್ಟೆ. ಒಂದ್ ಕೆಲ್ಸನೂ ಮಾಡೋದಿಕ್ ಬರಲ್ಲ ನಿಂಗು. ಅಯ್ಯೋ ಆಂಟಿ, ಅವ್ರದ್ದೇನು ತಪ್ಪಿಲ್ಲ, ನಾನೇ ಚೆಲ್ಕೊಂಡೆ. ಪೂರ್ವಿ, ರಿಷಿನ ವಾಶ್ ಬೇಸನ್ ಹತ್ರ ಕರ್ಕೊಂಡು ಹೋಗು. ನಮಸ್ಕಾರ ಸರ್. ನಮಸ್ಕಾರ.
ಇವನೇ ನನ್ನ ಮೊಮ್ಮಗ ನಂದನ್. ಅಮ್ಮಾಜಿ ಸ್ವೀಟ್ಸಿನ ಮುಂದಿನ ರಾಯಭಾರಿ ಇವನೇ. ನಮ್ಮ ಮಕ್ಕಳು ನಮ್ಮ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಇಂಟ್ರೆಸ್ಟ್ ತೋರಿಸಿದಾಗ ಆ ಖುಷಿನೇ ಬೇರೆ. ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್, ನಮ್ಮ ಸ್ವೀಟ್ಸ್ಗೆ ಡಿಸ್ಟ್ರಿಬ್ಯೂಟರ್ ಆಗಕ್ಕೆ ಒಪ್ಪಿದ್ದೀರಾ. ನಾನೇನು ಸಹಾಯ ಮಾಡಲಿಲ್ಲ. ಅಮ್ಮಾಜಿ ಸ್ವೀಟ್ಸ್ ಡಿಸ್ಟ್ರಿಬ್ಯೂಟರ್ ನಾನು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗ್ತಿದೆ. ರೀ ನಿಜ ಹೇಳ್ರಿ, ನಾವಿಬ್ರು ಇವತ್ತೇ ತಾನೇ ಫಸ್ಟ್ ಮೀಟ್ ಆಗ್ತಿರೋದು. ಆದ್ರೆ ನಿಮ್ಗೆ ನನ್ನ ಮೇಲೇನೋ ಹಳೆ ದ್ವೇಷ ಇರೋ ಥರನೇ ಆಡ್ತಿದ್ದೀರಪ್ಪ. ಯಾಕೆ? ನಾನೇನ್ ಮಾಡ್ದೆ? ಏನ್ ಮಾಡಿದ್ರ? ಆಗ್ಲೇ ನನ್ನನ್ನು ಅಷ್ಟು ಜೋರಾಗಿ ಕರೆದು ಕೆಳಗೆ ಬೀಳಂಗ್ ಮಾಡಿದ್ರಿ. ಈಗ ನನ್ನ ಕೈ ಮೇಲೆ ಕಾಫಿ ಚೆಲ್ಲಿದ್ರಿ. ನನಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಣ್ರಿ. ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದೀರಾ? ಏನು? ನಾನ್ ಕಾಫಿ ಚೆಲ್ಲದ್ನ? ನೀವೇ ತಾನೇ ಎಲ್ಲೆಲ್ಲೋ ನೋಡ್ಕೊಂಡು ಕಾಫಿ ಚೆಲ್ಕೊಂಡಿದ್ದು. ಈಗ ಸುಮ್ನೆ ನನ್ ಮೇಲೆ ಎತ್ತಾಕ್ಬೇಡ್ರಿ. ರೀ ನಿಧಾನಕ್ಕೆ ಮಾತಾಡ್ರಿ. ಹುಡುಗಿಯರಿಗೆ ಮೂಗಿನ ತುದಿಲ್ ಸಿಟ್ಟಿದೆ ಅಂತ ಗೊತ್ತು, ಆದ್ರೆ ನಿಮ್ಗೆ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಕಡೆ ಸಿಟ್ಟಿದೆ ಕಣ್ರಿ. ಸರಿ ಹೋಗ್ಲಿ ಬಿಡಿ, ನಂದೇ ಮಿಸ್ಟೇಕು. ಆಯ್ತಾ, ಮಾಫಿನಾ ತಗೊಳ್ಳಿ. ರೀ ನೀವೇನ್ ಕೆಲಸ ಮಾಡ್ತಿದ್ದೀರಾ? ಕಾಲೇಜ್ಗೆ ಹೋಗೋ ಕೆಲ್ಸ. ಓ, ಲೆಕ್ಚರರಾ? ಇನ್ನು ನೋಡಕ್ಕೆ ಪುಟ್ಟ ಹುಡುಗಿ ತರ ಇದ್ದೀರಾ. ಈಗಲೇ ಕಾಲೇಜಲ್ಲಿ ಟೀಚ್ ಮಾಡ್ತೀರಾ? ನೀವು ನೋಡ್ತಿದ್ರೆ ಸ್ಟ್ರಿಕ್ಟ್ ಟೀಚರ್ ಅನ್ಸತ್ತೆ. ನೀವು ಕಾಲೇಜಿಗೆ ಬಂದ್ರೆ ಹುಡುಗರೆಲ್ಲ ಗಡಗಡ ಅಂತ ನಡುಗ್ತಾರೇನೋ, ರೈಟ್? ಅಯ್ಯೋ, ನಾನೇ ಮಾತಿನ ಮಲ್ಲಿ ಅಂದ್ರೆ ನೀವ್ ನನ್ಗಿನ್ನ ಒಂದ್ ಕೈ ಮೇಲೆ ಕಣ್ರಿ. ನನ್ನನ್ನೇ ಮಾತಾಡಕ್ ಬಿಡ್ತಿಲ್ವಲ್ಲ ನೀವು. ನಾನು ಕಾಲೇಜ್ ಹೋಗ್ತಾ ಇರೋದು ಕಲ್ಸಕ್ಕಲ್ಲ, ಕಲಿಯಕ್ಕೆ. ಓ, ಓಕೆ ಓಕೆ. ರೀ ಏನು ಓದ್ತಿದ್ದೀರಾ? ನಾನೊಂದು ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಇಷ್ಟ ಇದ್ರೆ ಹೇಳಿ, ಹೇಳಿದ್ರೆ ನಾಲ್ಗೇನು ಸೌದೋಗೋದಿಲ್ಲ ಅಲ್ವಾ? BCom ಸೆಕೆಂಡ್ ಇಯರ್. ಓ, ಯಾವ ಕಾಲೇಜು? ಬೇಡ ಬೇಡ, ಯಾವ ಕಾಲೇಜ್ ಆದ್ರೆ ಏನು, ಚೆನ್ನಾಗಿ ಓದಿದ್ರೆ ಸಾಕು. ವಿಶ್ ಯು ಗುಡ್ ಲಕ್.